ಕುದುರೆಮುಖ ಪ್ರಕೃತಿ ರಮಣೀಯವಾದ ಸ್ಥಳ ಅಂತ ಎಲ್ರಿಗೂ ಅದರ ಭೂಪಟದಲ್ಲಿ ಅಳಿಸಿ ಹೋದಂತಹ ಒಂದು ನಗರದ ಬಗ್ಗೆ ಇನ್ನೂ ಕೂಡ ರಹಸ್ಯವಾಗಿದೆ. ಮೈಸೆಲ್ಫ್ ಚೀಸಿ ಅಂಡ್ ಇನ್ಫಿಟೂನ್ ಇಸ್ ಬ್ಯಾಕ್ ವಿತ್ ನ್ಯೂ ಮಿಸ್ಟೀರಿಯಸ್. 1970ರಲ್ಲಿ ಕಬ್ಬಿಣದ ಮೈನಿಂಗ್ ನಡೀತಿದ್ದಂತಹ ಜಾಗ ಆಗಿತ್ತು ಕುದುರೆಮುಖ. 30,000ಕ್ಕೂ ಹೆಚ್ಚು ಜನ ಜಂಗಳಿಗಳಿಂದ ತುಂಬಿ ತುಳುಕಾಡುತ್ತಿದ್ದಂತಹ ಶಾಲೆ, ಕಾಲೇಜುಗಳು, ಆಸ್ಪತ್ರೆಗಳು, ಊರುಗಳೇ ಸುಂದರವಾಗಿತ್ತು. ಪರಿಸರ ಪರ ಹೋರಾಟಗಾರರ ಹೋರಾಟದಿಂದ ಅದನ್ನು ಮುಚ್ಚಲ್ಪಟ್ಟಿತ್ತು ಅಂತ ಹೇಳುವುದಕ್ಕಿಂತ ಯಾರು ಮುಚ್ಚಿದ್ರು ಅಂತ ಹೇಳುವುದೇ ಸೂಕ್ತ. ಎಲ್ಲವೂ ಸುಂದರವಾಗಿ ಹೋಗುತ್ತಿದ್ದಂತಹ ಒಂದು ನಗರ ತಟ್ಟನೆ ಪಾಲು ಬಿದ್ದೋಯಿತು. ಯಾರು ಇಲ್ಲದೆ ಜಾಗಗಳು ನಿಶಬ್ದವಾಗಿತ್ತು, ರಸ್ತೆಗಳು ನಿಶಬ್ದ, ಕಟ್ಟಡಗಳು ನಿಶಬ್ದ. ಈಗ ಕೂಡ ಅಲ್ಲಿನ ಸ್ಥಳೀಯರು ಹೇಳುವ ಮಾತು, ರಾತ್ರಿ ಏನಾದರೂ ಅಲ್ಲಿ ತಿರುಗಾಡುವುದಾದರೆ ವಿಚಿತ್ರವಾದ ಸದ್ದುಗಳು ಕೇಳುತ್ತದೆ. ಬಾಗಿಲಿಲ್ಲದೆ ಬಾಗಿಲು ಮುಚ್ಚುವ ಸದ್ದು, ಯಾರೋ ಉಸಿರಾಡುವ ಸದ್ದು, ಯಾರೋ ನಡೆದಾಡುವ ಸದ್ದು. ಅವತ್ತು ರಿಸರ್ಚ್ಗೆ ಅಂತ ಹೋಗಿದ್ದ ಸುಬ್ರಹ್ಮಣ್ಯ ಅವರ ತಂಗಿ ಗಾನವಿ ನಡೆದಿದ್ದಾದ್ರೂ ಏನು, ವಿಚಿತ್ರವಾದ ಶಕ್ತಿಗಳು ಅವರನ್ನು ಕಾಡ್ತಿದ್ದದ್ದು. ಒಬ್ಬರಿಗಲ್ಲ, ಇಬ್ಬರಿಗೂ ನಡೆದಿದ್ದು. ಹಾಗಾದ್ರೆ ಕುದುರೆಮುಖವನ್ನು ಗೋಸ್ಟ್ ಟೌನ್ ಅಂತ ಕರೆಯುವುದು ಪಾಳು ಬಿದ್ದ ಕಾರಣಕ್ಕೋ ಅಥವಾ ನಿಜವಾದ ಗೋಸ್ಟ್ ಇದ್ದ ಕಾರಣ? ಈ ಕುದುರೆಮುಖಕ್ಕೆ ನೀವು ಒಬ್ಬಂಟಿಯಾಗಿ ಹೋಗ್ಬೋದಾ? ಅದು ರಾತ್ರಿ. ದೆವ್ವ ಪಿಶಾಚಿಗಳ ಬಗ್ಗೆ ಹೆದರದ ನಿಮ್ಮ ಫ್ರೆಂಡ್ಸ್ ಅನ್ನು ಟ್ಯಾಗ್ ಮಾಡಿ. ಏನಾದ್ರೂ ಈ ವಿಷಯದ ಮೇಲೆ ಫುಲ್ ವಿಡಿಯೋ ಬೇಕಂತಾದ್ರೆ ಗೋಸ್ಟ್ ಟೌನ್ ಅಂತ ಕಮೆಂಟ್ ಮಾಡಿ.